ಮೇಲೆ ಹೆಂಡತಿ ಮಗನ ಕರ್ಕೊಂಡು ನೇರವಾಗಿ ನಮ್ಮ ಮನೆಗೆ ಬಾ ಅಂತ ಹೇಳಿದ್ರೆ ಏನೋ ಮಾಡ್ತಾ ಇದೆಯಾ? ಹೌದು, ನಿನ್ನ ಹೆಂಡತಿ ಗೌರವ ಮೇಲೆ ಕಾಣಿಸ್ತಾ ಇಲ್ಲ. ನನ್ನ ಹೆಂಡತಿ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟ ತಕ್ಷಣ ಸತ್ತೋಗ್ಬಿಟ್ಲು. ಎಂತ ಮಾತನಾಡ್ತಾ ಇದೆಯೋ? ಕಲ್ಪನೆಯಲ್ಲಿ ಕಾಣದಂತಹ ದುರಂತವನ್ನು ನುಡಿತಾ ಇದೆಯಲ್ಲ ರುದ್ರ. ತವರು ಮನೆಗೆ ಹೆರಿಗೆಗೆ ಹೋಗಿ ನಿನ್ನ ಹೆಂಡತಿ ಕೇಳ್ತದೆ ನಿನ್ನ ಬಾಳನ್ನೇ ಬರಿದು ಮಾಡಿಕೊಳ್ಳಿ ಹಿಂದಿನ ರುದ್ರ. ಇವತ್ತು ಸತ್ತಿರೋದು ನಿನ್ನ ಹೆಂಡತಿ ಅಲ್ಲ ರುದ್ರ, ನನ್ನ ಒಡ ಹುಟ್ಟಿದ ತಂಗಿಯವ್ವ. ಅಯ್ಯೋ ಭಗವಂತ, ಎಂತ ದುರಂತವನ್ನು ಸೃಷ್ಟಿಸಿ ಬಿಟ್ಟಿಯಲ್ಲ ನಮ್ಮ ಬಾಳಲ್ಲಿ. ನಿಜ ದಣಿಯರ, ಆ ಸೃಷ್ಟಿಕರ್ತನ ಸೆಳೆತದಲ್ಲಿ ನನ್ನ ಸಂಸಾರ ನುಚ್ಚುನೂರಾಗೋಯ್ತು. ಬಡತನದ ಬೇಗುದಿಯಲ್ಲಿ ಬಾಳ್ವೆ ಎಷ್ಟೇ ಭಾರವಾಗಿದ್ರು ಭಯಪಡದೆ ಬದುಕುತ್ತಿದ್ವಿ. ಗಡ್ಡ ಹೆಂಡತಿ ಸೇರ್ಕೊಂಡು ಜೋಡು ಎತ್ತುಗಳಾಗಿ ಸಂಸಾರದ ಬಡ್ಡಿಯನ್ನು ಜಗ್ತಾ ಇದ್ವಿ. ಎತ್ತು ನನ್ನ ಬಡ್ಡಿಯ ಒಂದು ಚಕ್ರವೇ. ಬದುಕು ಹೊರಡಾಗೋಯ್ತು. ಈ ಪಾಪಿ ಮಗು ಹುಟ್ಟದಿದ್ರೆ ಸಾಯ್ತಾ ಇಲ್ಲ. ಏನು ಎಂತ ಮಾತನ್ನು ಹೇಳ್ತಾ ಇದೀಯ ರುದ್ರ? ಕೈಯನ್ನ ಸುಟ್ಟ ದೀಪದ ಮೇಲಿನ ಕೋಪಕ್ಕೆ ಬೆಳಕೆಲ್ಲ ಹೊಡಿಬಾರ್ದಪ್ಪ, ಹೊಡಿಬಾರ್ದು. ಯಾರ ಹುಟ್ಟು ಯಾರ ಸಾವಿಗೂ ಕಾರಣವಲ್ಲ, ಯಾರ ಸಾವು ಯಾರ ಹುಟ್ಟಿಗೂ ಕಾರಣವಲ್ಲಪ್ಪ. ಹುಟ್ಟುವವರು ಹುಟ್ಟುತ್ತಾರೆ, ಸಾಯುವವರು ಸಾಯ್ತಾರೆ. ಎಲ್ಲ ಅವರವರ ಯೋಗ ಭೋಗನ ಬೆನ್ನಿಗೆ ಕಟ್ಟಿಕೊಂಡು ಬಂದಿರುವಾಗ ಹುಟ್ಟು ಸಾವಿನ ಸಂಬಂಧ ಕಟ್ಟೋದಕ್ಕೆ ನಾವು ಯಾರು ಅಂತ? ನಾವು ಯಾರು? ನೋಡೋ, ಮಗುವಿನ ಮುಖ ನೋಡೋ, ಮುಖವನ್ನು ನೋಡಿ ಆದ್ರೂ ಎಲ್ಲವನ್ನು ಮುರಿಯೋದಕ್ಕೆ ಪ್ರಯತ್ನ ಮಾಡೋದಲ್ಲ. ನನಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಸಾಯ್ಬೇಕು, ಬರಲಿಕ್ಕೆ ಆಗ್ತಾ ಇಲ್ಲ. ಮುದ್ದಾದ ಮಗುವಿನ ಮುಖ ನೋಡಿ ಆದ್ರೂ ಎಲ್ಲವನ್ನು ಮರೆಯುವುದಕ್ಕೆ ಪ್ರಯತ್ನ ಮಾಡುವುದ್ರ. ಮಡದಿಯನ್ನ ಮರೆತು ಮಡದಿ ನೀಡಿ ಹೋದ ಈ ನನ್ನ ಮಗಳ ಮುಂದಿನ ಭವಿಷ್ಯವನ್ನು ಎಂದರೆ ನಿಜ ರುದ್ರ, ಇವಳನ್ನ ಬದುಕಿಸಬೇಕಾದದ್ದು ನಿನ್ನ ಧರ್ಮ. ಅವಳಿಗೆ ಉಜ್ವಲವಾದ ಭವಿಷ್ಯವನ್ನು ಕೊಡಬೇಕಾದದ್ದು ನಿನ್ನ ಕರ್ತವ್ಯ. ಈ ಮುದ್ದಾದ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು. ಮತ್ತೆ ನಿನ್ನ ಹಾಗೆ ಅವರಿವರು ಮನೆಯಲ್ಲಿ ಕೂಲಿ ನಾಲಿ ಮಾಡೋದಕ್ಕೆ ಹಚ್ಚಬೇಡ. ಈ ಸಮಾಜದಲ್ಲಿ ಸುಶಿಕ್ಷಿತರ ಸಾಲಲ್ಲಿ ನಿಲ್ಲಿಸುವ ಒಬ್ಬ ವಿದ್ಯಾವಂತಿಯಾಗಿ ಮಾಡು. ಅದಕ್ಕೆ ಬೇಕಾದ ಸಂಪೂರ್ಣ ಖರ್ಚು ವೆಚ್ಚವನ್ನ ನಾನು ಕೊಡ್ತೇನೆ ರುದ್ರ, ನಾನು ಕೊಡ್ತೇನೆ. ನಿಮ್ಮ ಈ ಋಣನ ಯಾವ ಜನ್ಮದಾಗ ಮುಟ್ಟಿಸ್ಬೇಕೋ ಏನೋ.
ಹುಟ್ಟಿಸುವ ಕಾಲ ಇಂದಲ್ಲ ನಾಳೆ ಬಂದೇ ಬರುತ್ತೆ. ಹೊಟ್ಟೆ ತುಂಬಿದವರಿಗೆ ಊಟ ಹಾಕುವುದಕ್ಕಿಂತ ಹೊಸದು ಬಂದವರಿಗೆ ತುತ್ತನ್ನು ಹಾಕುವುದು ಮಾನವನ ಧರ್ಮ. ಈಗ ನೀವೆಲ್ಲವನ್ನು ಕಳ್ಕೊಂಡು ನಿಂತಿದ್ದೆ ಅಲ್ವಾ? ಆ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡದೆ ಹೋದ್ರೆ ನೀವು ನನ್ನನ್ನು ಮೆಚ್ಚುತ್ತಾನೇನೋ? ನೋಡು, ಅಷ್ಟೊಂದು ಹಾಲು ಕುಡಿಯೋ ಮಗುವನ್ನ ಎಲ್ಲಿ ಅಂತ ಹೇಗೆ ಅಂತ ಸಾಕ್ಯಪ್ಪ. ಈ ಊರ್ನಾಗ ಎಲ್ಲೂ ಬಿಡಂಗಿಲ್ಲ ತಡಿ. ನನ್ನ ತಂಗಿ ಬೆಂಗಳೂರಿನಾಗ ಅದ, ಅಲ್ಲೇ ಹೋಗಿ ಬಿಟ್ಟು ಬರ್ತೀನಿ. ಒಳ್ಳೆ ಕೆಲಸನೇ ಮಾಡ್ತೇನೆ. ನಿನ್ ತಂಗಿಗಳು ಈ ಮಗುವನ್ನ ಚೆನ್ನಾಗಿ ನೋಡ್ಕೋಬೇಕು, ಮತ್ತೆ ಚೆನ್ನಾಗಿ ಓದ್ಬೇಕು. ಸ್ವಲ್ಪ ಹಣ ಇಟ್ಟು ಹಾಲು ಕುಡಿಯೋ ಹುಸುಗುಸುರಿಂದ ಜಾಸ್ತಿ ಹೊತ್ತು ಬಿಟ್ಕೊಳ್ಳೋದು ಸರಿಯಲ್ಲ. ಹೇಗೆ